कर्नाटक राज्यातील नागरी नोकरांच्या विविध मागण्या पूर्ण कराव्यात अशी मागणी करत गुरुवारी त्यांनी आंदोलन करून जिल्हाधिकाऱ्यांना निवेदन सादर केले. कर्नाटक नागरी सेवा कायदा 1978 नागरी सेवकांना लागू करावा, तसेच पंचायती राज विभागातील कर्मचाऱ्यांना जसे राज्य सरकारी कर्मचारी म्हणून मान्यता दिली आहे, त्याच धर्तीवर नागरी स्थानिक संस्थांमधील कर्मचाऱ्यांनाही राज्य सरकारी कर्मचारी म्हणून गणले जावे. यासोबतच GPF, KGID, ज्योती संजीवनी यासह इतर सर्व सरकारी सुविधांचा लाभही देण्यात यावा अशी मागणी करण्यात आली. ठेक्यावर काम करणारे पाणीपुरवठा सहाय्यक, वाहन चालक, स्ट्रीट लाईट सहाय्यक, लोडर, सफाई कर्मचारी, माळी, सुरक्षा रक्षक, सॅनिटरी सुपरवायझर यांना थेट वेतन पद्धतीत आणावे अशी जोरदार मागणी केली गेली. ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟದ ಭಾಗ ಏನು ಅಂತಂದರೆ, ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ. ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ್ನ ಯಾವ ರೀತಿಯ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ, ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರನ್ನ ಅರೆ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿದೆ. ಈ ಮಲತಾಯಿ ಧೋರಣೆನ ತೆಗಿಬೇಕು, ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಎಂದು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಇಡೀ ಕರ್ನಾಟಕ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರು ಸರಬರಾಜು ರಾಜ್ಯ ಸಹಾಯಕರಾಗಿ, ವಾಹನ ಚಾಲಕರಾಗಿ, ಬೀದಿ ದೀಪ ನಿರ್ವಹಣೆ ಕಾರ್ಮಿಕರಾಗಿ, ಕಚೇರಿ ಸಹಾಯಕರಾಗಿ ಹಾಗೂ ಲೋಡರ್ಸ್, ಕ್ಲೀನರ್ ಮತ್ತು ಇನ್ನುಳಿದ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಹೊರಗುತ್ತಿಗೆ ಏನು ಕಾರ್ಮಿಕರಿದ್ದಾರೆ, ಆ ಎಲ್ಲ ಕಾರ್ಮಿಕರನ್ನ ಹೊರಗುತ್ತಿಗೆ ಪದ್ಧತಿಯಿಂದ ಕೈಬಿಟ್ಟು ನೇರ ನಗರ ಸ್ಥಳೀಯ ಸಂಸ್ಥೆಗಳ ನೇರ ಸಂಭಾವನೆ ನೀಡಿ ಅವರನ್ನ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು, ಅದರ ಜೊತೆಗೆ ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ್ನ ಅವರನ್ನು ಆದಷ್ಟು ಬೇಗ ಸಕ್ರಮತೆ ಮಾಡಬೇಕು. ಅದರ ಜೊತೆಗೆ 2023ರಲ್ಲಿ ವಿಶೇಷ ನೇಮಕಾತಿ ಮಾಡಿರ್ತಕ್ಕಂಥ ಸರ್ಕಾರ ಅವರಿಗೆ ವೇತನದ ಭದ್ರತೆಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ಅನುದಾನದಲ್ಲಿ ವೇತನ ನೀಡುವಂತೆ ಒಂದು ಸರ್ಕಾರವನ್ನೇ ಒತ್ತಾಯಿಸ್ತಾ ಇದ್ವಿ. ದಿನಾಂಕ 26/5/2025 ಒಳಗೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ಹೋದರೆ ದಿನಾಂಕ 27/5/2025ರಿಂದ ನಿರಂತರವಾಗಿರ್ತಕ್ಕಂಥ ಒಂದು ಮುಖ್ಯಾಧಿಕಾರಿಗಳು ನಡೆದ ಪೌರ ಕಾರ್ಮಿಕರವರೆಗೆ ನಾವೆಲ್ಲ ಕೂಡ ಕೆಲಸವನ್ನು ಸ್ಥಗಿತ ಮಾಡಿ ನಮ್ಮ ನಗರ ಸ್ಥಳೀಯ ಮುಂದೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ನಾವು ನೀಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒಂದೇ ದಿನದಲ್ಲಿ ನಾವು ಮುಷ್ಕರವನ್ನು ಮಾಡಬಾರ್ದು, ರಾಜ್ಯ ಸರ್ಕಾರದಲ್ಲಿ ಒತ್ತಡವನ್ನು ಹೇರಬಾರ್ದು. 45 ದಿನಗಳ ಗಡುವನ್ನು ಕೊಟ್ಟು ಸಾರ್ವಜನಿಕರ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು 45 ದಿನ ಗಡುವನ್ನು ಕೊಟ್ಟು ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ನಾವು ಸಾರ್ವಜನಿಕರ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸಾರ್ವಜನಿಕರು ಕೂಡ ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ರೈತ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕೂಡ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗೆ ತಾವು ಬೆಂಬಲವನ್ನು ಕೊಡಬೇಕು. ಅದೇ ರೀತಿ ಸಾರ್ವಜನಿಕರು ಕೂಡ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗೆ ಧ್ವನಿ ಎತ್ತಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಅದರ ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ಪತ್ರಕರ್ತ ಸಂಘದವರು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ವಿ. ತಾವು ಕೂಡ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಕಿವಿಗೆ ಮುಟ್ಟುವಂತೆ ತಾವು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಇದನ್ನು ಮನವಿ ಮಾಡ್ತಾರೆ. ಬಸವರಾಜ ಕಾಂಬಳೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ जिल्हा प्रधान ಕಾರ್ಯದರ್ಶಿ. या आंदोलनात सुखदेव शिंदे, यशवंत सन्नक्की, विवेक बन्ने, श्रीधर पाटील, मारुती बल्लारी, प्रवीण गरदाळे यांच्यासह इतर अनेक कर्मचारी सहभागी झाले होते. संकल्प शिंदे, KMM मराठी, बेळगाव.